ಅಂದ್ರೆ ಫಸ್ಟ್ ಟೈಮ್ ದೀಪಕ್ ಸರ್ ಬೆಲ್ಲಿಂದ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡು ಬಂದಿದೆ, ನೀವು ಕೇಳಬೇಕು ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡು ಐ ಥಿಂಕ್ ಸರ್ ಕಾರಲ್ಲೇ ಕೂತ್ಕೊಂಡು ನಾವು ಕೇಳಿದ್ ಫಸ್ಟ್ ಟೈಮು. ಬೀಟ್ಸ್ ಕೇಳಿದಾಗ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ನನಗೆ. ಐ ಡೋಂಟ್ ಥಿಂಕ್ ಇಲ್ಲಿನ ಸ್ಕ್ರೀನ್ ಮತ್ತೆ ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತೀರಾ ಅಂತ ನನಗೆ ಅನ್ನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ. ಬಿಕಾಸ್ ನಾವು ನೋಡಿರೋ ವಿಜುವಲ್ ಫೀಲು ಮತ್ತೆ ಆ ಸ್ಪೀಕರ್ ಸೌಂಡಿಂಗು ನನಗೇನೋ ಸಮಾಧಾನ ಆಗಲಿಲ್ಲ ಕೂತ್ಕೊಂಡು ಕೇಳಿದಾಗ. ಐ ಥಿಂಕ್ ಮೈನ್ ಥಿಯೇಟರ್ಸ್ ಅಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು. ಫಸ್ಟ್ ಟೈಮ್ ಕೇಳಿದಾಗೆ ತುಂಬಾನೇ ಇಂಪ್ರೆಸ್ ಆಗಿದೆ ನಾನು. ಬಟ್ ಈ ಖುಷಿ ಜೊತೆಗೆ ಏನ್ ಭಯ ಅಂದ್ರೆ ಈ ತರ ಬೀಟ್ಸ್ ಇದೆ, ಇದಕ್ಕೆ ಇನ್ ಹೆಂಗ್ ಸ್ಟೆಪ್ಸ್ ಹಾಕೋದು, ನಾನು ಏನ್ ಮಾಡ್ಲಿ ಅನ್ನೋ ಸಖತ್ತು ಭಯ ಇತ್ತು ನನಗೆ. ಐ ಥಿಂಕ್ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. 7 to 8 days ಎವ್ರಿ ಡೇ 2 hours ಹೋಗಿ ಟ್ರೈನ್ ಮಾಡಿ ಮುರಳಿ ಮಾಸ್ಟರ್ಗೆ ಒಂದಿಷ್ಟು ಐಡಿಯಾಸ್ ಇತ್ತು, ಹಿಂಗ್ ಮಾಡುವ ಇವನಿಗೆ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ. ಮಾಸ್ಟರ್ ಫಸ್ಟ್ ಹಾರ್ಟ್ ನನ್ನ ಇಂಟ್ರೊಡಕ್ಷನ್ ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ನಾನು ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರು ತುಂಬಾ ಸಪೋರ್ಟ್ ಮಾಡಿ ಎವ್ರಿ ಡೇ 2 hours ನನಗೆ ಪ್ರಾಕ್ಟೀಸ್ ಮಾಡಿ ಅವರು ಮತ್ತೆ ಪ್ರವೀಣ್ ಅಂತ ಇದ್ರು. ಸೊ ಬೋತ್ ಆಫ್ ದಮ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಫೈನಲಿ ಆನ್ ಸೆಟ್ ಹೋದಾಗ್ಲೂ ಅಷ್ಟೇ ಫಸ್ಟ್ ಟೈಮ್, ಬಿಕಾಸ್ ನಾನು ಒಬ್ಬನೇ ಅಂಡ್ 16 ಜನ ಹುಡುಗಿರಿದ್ರು. ಒಂಚೂರು ಖುಷಿನೂ ಇತ್ತು, ನರ್ವಸ್ ಆಗೂ ಇದ್ದೆ ಸ್ವಲ್ಪ. ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ 3 ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು. ಆಸ್ ಎ ವಿಜುವಲಿ ನನಗೆ ತುಂಬಾ ಖುಷಿಯಾದಂತ ಒಂದು ಹಾಡಿದು. ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಬಟ್ ನನಗಂತೂ ತುಂಬಾ ಸಂತೋಷ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಮುರಳಿ ಮಾಸ್ಟರ್ ಇರ್ಬೋದು, ನಮ್ಮ ದೀಪಕ್ ಸರ್ ಇರ್ಬೋದು, ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಲವಿತ್ ಅಣ್ಣಂಗ್ ಇರ್ಬೋದು. ಬಿಕಾಸ್ ಅವರ ವಿಷನ್ ಏನಿರುತ್ತೆ ಅದನ್ನ ನಾವು ಚೆನ್ನಾಗಿ ಕಾಣಿಸೋ ತರ ಅವರೇ ಅದನ್ನ ಪ್ರೆಸೆಂಟೇಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ನನ್ನ ಮೊದಲನೇ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರೋದೇ ನನಗೆ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಸುದೀಪ್ ಸರ್ ಯೂಶಲಿ ಸುದೀಪ್ ಸರ್ ವಾಯ್ಸ್ ಅವ್ರಿಗೊಂಥರ ಬೇಸ್ ವಾಯ್ಸ್ ಇರುತ್ತೆ. ಅಂಡ್ ನನ್ನ ಸಿನಿಮಾದಲ್ಲಿ ನನಗೇನೋ ಮ್ಯಾಚ್ ಆಗೋ ತರ ಒಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಾವು ಹೋಗಿದ್ದಷ್ಟೇ, ಅದೇ ಸರ್ ಹೇಳ್ದಂಗೆ ಒಂದು 2 ಬಕೆಟ್ ಸಮೋಸ 15-20 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹಾಡ್ ಮುಗಿಸ್ಬಿಟ್ರು. ಅವರ ಒಂದು ಫ್ಲೇವರ್ ನಿಮ್ ಮಧ್ಯದಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಇನ್ನೊಂಚೂರು ವೇವಿಯಾಗಿ ಎಳೆದಿದ್ದಾರೆ. ಐ ಥಿಂಕ್ ಅದು ಮುಂಚೆನೆ ಸಿಕ್ಕಿದ್ರೆ ಇನ್ನೂ ಒಂಚೂರು ನಾವು ಆಟಾಡ್ಬೋದಿತ್ತು ಇನ್ ಬಿಟ್ವೀನ್. ಬಟ್ ಅನೂಪ್ ಸರ್ಗೆ ಅಂಡ್ ಪ್ರಮೋದ್ ಮರ್ದಂತೆ ಅವರಿಗೆ ಬರಹಗಾರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಹಾಡು ನನಗೆ ಸಂತೋಷ ತಂದ್ಕೊಟ್ಟಿದೆ. ಅಂಡ್ ಐ ಹೋಪ್ ಎಲ್ಲರಿಗೂ ಹೊಸ ವರ್ಷಕ್ಕೆ ಈ ಹಾಡು ಎಲ್ಲ ಯಾರ್ಯಾರು ಲಾಕ್ ಆಗಿದ್ದೀರಾ ನಿಮ್ಗಳಿಗೂ ಅನ್ಲಾಕ್ ಆಗಲಿ ಅಂತ ಕೇಳ್ಕೊಂತ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್ ಇದ್ದಿದ್ದು ಏನಂದ್ರೆ ಅಪ್ಪ ಚೆನ್ನಾಗಿ ಕಾಡ್ಬೇಕು, ಚೆನ್ನಾಗಿ ಮಾಡಬೇಕು. ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ನಾನು ನೋಡಿದಾಗ. ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಡ್ಯಾನ್ಸ್ ಮಾಡಿದ್ದು. ಅಂಡ್ ಎಲ್ಲೊಂದ್ ಕಡೆ ನನಗೇನು ಪ್ರಾಬ್ಲಮ್ ಅಂದ್ರೆ ಮಂಡಿಯಲ್ಲಿ ಡ್ಯಾನ್ಸ್ ಮಾಡೋದು ಸ್ವಲ್ಪ ನಾನು ಚೂರು ಹೆದರ್ತೀನಿ. ಬಟ್ ಎಲ್ಲೂ ಆತರ ಏನು ಪ್ರಾಬ್ಲಮ್ ಆಗದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ, ನನ್ನ ಪರ್ಸನಾಲಿಟಿಗೆ ಅಂಡ್ ಫಸ್ಟ್ ಹೀರೋ ಒಬ್ಬ ಹೇಗ್ ಬರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅಂಡ್ ಪ್ರಾಕ್ಟೀಸ್ ಟೈಮಲ್ಲೂ ಬರ್ತಾ ಇದ್ರು, ನೋಡ್ತಾ ಇದ್ರು. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಬಟ್ ಸೆಟ್ ಅಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟೇಬಲ್ ಆಗಿ ಬಂದ ಔಟ್ಪುಟ್ ನೋಡಿದಾಗಲೇ ಖುಷಿ ಆಗೋದು. ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡಿದ್ರು ಇಟ್ ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗ್ ಬರ್ತಿದ್ದ ಸ್ಟೆಪ್ಸ್ ಅಂತ ತೋರಿಸಬಹುದು. ಬಟ್ ವಿಜುವಲಿ ನೋಡಿದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಮೀ. ಅಟ್ ದಿ ಎಂಡ್ ಆಫ್ ದ ಡೇ ನಾನು ಅಷ್ಟೇ ಕೇಳೋದು, ನನ್ನ ನೋಡೋರು ಖುಷಿ ಪಟ್ಟು ಇಫ್ ದೇ ಆರ್ ಹ್ಯಾಪಿ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.